ರಾಜಸ್ಥಾನದ ಉದಯಪುರದಲ್ಲಿ ಅದ್ದೂರಿ ಕಲ್ಯಾಣೋತ್ಸವದ ಮೂಲಕ ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ನಟಿ ರಶ್ಮಿಕಾ ಮಂದಣ್ಣ ಹಾಗೂ ನಟ ವಿಜಯ್ ದೇವರಕೊಂಡ ಅಭಿಮಾನಿಗಳ ಜೊತೆ ತಮ್ಮ ಸಂಭ್ರಮ ಹಂಚಿಕೊಳ್ಳಲು ಮುಂದಾಗಿದ್ದಾರೆ. ಮದುವೆ ಸಮಾರಂಭದಲ್ಲಿ ರಾಜರಾಣಿಯಂತೆ ಕಂಗೊಳಿಸಿದ ಈ ಜೋಡಿಗೆ ಶುಭಾಶಯಗಳ ಮಹಾಪೂರವೇ ಹರಿದು ಬರುತ್ತಿದೆ. ಈ ಎಲ್ಲದರ ನಡುವೆ ಇದೀಗ ವೀರೋಶ್ ದಂಪತಿ ದೇಶಾದ್ಯಂತ ಸಿಹಿ ಹಂಚಲು ನಿರ್ಧರಿಸಿದೆ. ಈ ಸಂಬಂಧ ವಿಜಯ್ ದೇವರಕೊಂಡ ಹಾಗೂ ರಶ್ಮಿಕಾ ಮಂದಣ್ಣ ತಮ್ಮ ಸಾಮಾಜಿಕ ಜಾಲತಾಣ ಖಾತೆಗಳಲ್ಲಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಈ ದೇಶದ ಪ್ರೀತಿಯ ಜನರೇ, ನೀವು ಎಂದಿಗೂ ನಮ್ಮ ಈ ಪ್ರಯಾಣದಲ್ಲಿ ನಮ್ಮ ಜೊತೆಗಿದ್ದೀರಿ. ಹೀಗಾಗಿ ನಿಮ್ಮೊಂದಿಗೆ ನಮ್ಮ ವಿವಾಹ ಮಹೋತ್ಸವದ ಸಂಭ್ರಮವನ್ನ ಹಂಚಿಕೊಳ್ಳುವುದರಿಂದ ನಮಗೆ ನಿಜಕ್ಕೂ ಸಂತೋಷ ಸಿಗಲಿದೆ. ಭಾರತ ಎಲ್ಲವನ್ನ ಹೇಗೆ ಸಂಭ್ರಮಿಸುತ್ತದೆ? ಸಿಹಿ ತಿಂಡಿ ಹಾಗೂ ಭೋಜನದ ಮೂಲಕ. ಹೀಗಾಗಿ ಮಾರ್ಚ್ 1ರಂದು ನಾವು ಟ್ರಕ್ಗಳಲ್ಲಿ ನಮ್ಮ ಪ್ರೀತಿ ಹಾಗೂ ಸಿಹಿ ತಿಂಡಿಗಳನ್ನ ದೇಶಾದ್ಯಂತ ಕಳುಹಿಸಿಕೊಡಲಿದ್ದೇವೆ ಹಾಗೂ ನಮ್ಮ ದೇಶದ ಅನೇಕ ದೇಗುಲಗಳಲ್ಲಿ ಅನ್ನದಾನವನ್ನ ಆಯೋಜಿಸಿದ್ದೇವೆ. ನಿಮ್ಮೆಲ್ಲರಿಂದ ಆಶೀರ್ವಾದ ಅಪೇಕ್ಷಿಸುತ್ತಿದ್ದೇವೆ ಎಂದು ಬರೆದುಕೊಂಡಿದ್ದಾರೆ. ಅಲ್ಲದೆ ಎಲ್ಲೆಲ್ಲಿ ಈ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ ಎಂಬುದರ ಬಗ್ಗೆಯೂ ವೀರೋಶ್ ಜೋಡಿ ಮಾಹಿತಿ ಹಂಚಿಕೊಂಡಿದೆ. ಅದು ಯಾವುದೆಲ್ಲ ಅನ್ನೋದನ್ನ ನೋಡುವುದಾದ್ರೆ, ತೆಲಂಗಾಣದ ಹೈದರಾಬಾದ್, ಮಹಬೂಬ್ನಗರ, ಕರೀಂನಗರ, ದೆಹಲಿ, ಚಂಡೀಗಢ, ಉತ್ತರ ಪ್ರದೇಶದ ನೋಯ್ಡಾ ಹಾಗೂ ಗಾಜಿಯಾಬಾದ್, ಗುಜರಾತ್ನ ಅಹಮದಾಬಾದ್, ಮಧ್ಯಪ್ರದೇಶದ ಭೂಪಾಲ್, ಮಹಾರಾಷ್ಟ್ರದ ಮುಂಬೈ, ರಾಜಸ್ಥಾನದ ಜೈಪುರ, ಆಂಧ್ರ ಪ್ರದೇಶದ ವಿಶಾಖಪಟ್ಟಣ, ವಿಜಯವಾಡ, ಪುಟ್ಟಪರ್ತಿ, ಕೇರಳಂನ ಕೊಚ್ಚಿ, ಕರ್ನಾಟಕದ ಮೈಸೂರು, ಕೊಡಗು ಹಾಗೂ ಬೆಂಗಳೂರು, ತಮಿಳುನಾಡಿನ ಕೊಯಂಬತ್ತೂರು ಹಾಗೂ ಚೆನ್ನೈ, ಪಾಂಡಿಚೇರಿಯ ಪಾಂಡಿಚೇರಿ ನಗರ, ಬಿಹಾರದಲ್ಲಿ ರೈಲು ಅಪಘಾತದಿಂದಾಗಿ ಸೋಮವಾರ ಸಿಹಿ ತಿನಿಸು ಹಂಚಿಕೆಯ ಸ್ಥಳ ಪ್ರಕಟಿಸುವುದಾಗಿ ಹೇಳಲಾಗಿದೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.